ಪ್ರೇರಣಾದಾಯಕ ಕಥೆಗಳು. ಈ ಸರಣಿಯಲ್ಲಿ ಪರಿಶ್ರಮವೇ ಜೀವನದ ನಿಜವಾದ ಶಕ್ತಿ. ಕನ್ನಡ ಕೊರಳು ವತಿಯಿಂದ ನಿಮಗಾಗಿ. ಒಂದು ಸಣ್ಣ ಹಳ್ಳಿಯಲ್ಲಿ ರಮೇಶ್ ಎಂಬ ಹುಡುಗ ವಾಸಿಸುತ್ತಿದ್ದ. ಅವನು ಬಹಳ ಬಡ ಕುಟುಂಬದಿಂದ ಬಂದವನಾಗಿದ್ದ. ತಂದೆ ಕೃಷಿ ಕೆಲಸ ಮಾಡುತ್ತಿದ್ದರು, ತಾಯಿ ಮನೆಯ ಕೆಲಸ. ಹಣದ ಕೊರತೆಯಿಂದ ರಮೇಶಿಗೆ ಓದಲು ಬೇಕಾದ ಪುಸ್ತಕಗಳು ಕೂಡ ಸರಿಯಾಗಿ ಸಿಗುತ್ತಿರಲಿಲ್ಲ. ಆದರೆ ರಮೇಶನಲ್ಲಿ ಇದ್ದಿದ್ದು ಒಂದೇ ಒಂದು ದೊಡ್ಡ ಗುಣ, ಅದುವೇ ಪರಿಶ್ರಮ ಮತ್ತು ಆತ್ಮವಿಶ್ವಾಸ. ಪ್ರತಿದಿನ ಬೆಳಿಗ್ಗೆ ಶಾಲೆಗೆ ಹೋಗುವ ಮೊದಲು ತಂದೆಗೆ ಹೊಲದಲ್ಲಿ ಸಹಾಯ ಮಾಡುತ್ತಿದ್ದ. ಸಂಜೆ ಮನೆಗೆ ಬಂದ ಮೇಲೆ ದೀಪದ ಬೆಳಕಿನಲ್ಲಿ ಓದುತ್ತಿದ್ದ. ಕೆಲವೊಮ್ಮೆ ಸ್ನೇಹಿತರು ಇಷ್ಟು ಓದಿ ಏನು ಪ್ರಯೋಜನ ಎಂದು ಹಾಸ್ಯ ಮಾಡುತ್ತಿದ್ದರು. ಆದರೆ ರಮೇಶ್ ಅವರ ಮಾತಿಗೆ ಕಿವಿಗೊಡಲಿಲ್ಲ. ಅವನಿಗೆ ತನ್ನ ಕನಸಿನ ಮೇಲೆ ಪೂರ್ಣ ನಂಬಿಕೆ ಇತ್ತು. ಒಂದು ವರ್ಷ ಶಾಲೆಯಲ್ಲಿ ಮಹತ್ವದ ಪರೀಕ್ಷೆ ಬಂದಿತು. ಎಲ್ಲರೂ ಭಯದಿಂದ ಓದುತ್ತಿದ್ದರು. ರಮೇಶ್ ಮಾತ್ರ ಶಾಂತವಾಗಿ ತನ್ನ ದಿನಚರಿಯನ್ನು ಮುಂದುವರಿಸಿದ. ಪರೀಕ್ಷೆಯ ದಿನ ಅವನು ಆತ್ಮವಿಶ್ವಾಸದಿಂದ ಉತ್ತರಗಳನ್ನು ಬರೆದ. ಫಲಿತಾಂಶ ಬಂದಾಗ ರಮೇಶ್ ಶಾಲೆಗೆ ಮೊದಲ ಸ್ಥಾನ ಪಡೆದಿದ್ದ. ಶಿಕ್ಷಕರು ಅವನನ್ನು ಮೆಚ್ಚಿ ಹೇಳಿದರು, ಸೌಕರ್ಯವಲ್ಲ, ಪರಿಶ್ರಮವೇ ಯಶಸ್ಸಿನ ದಾರಿ. ಹಳ್ಳಿಯ ಜನರು ರಮೇಶ್ನನ್ನು ಮಾದರಿಯಾಗಿ ನೋಡತೊಡಗಿದರು. ಮುಂದೆ ಅವನು ಉತ್ತಮ ವಿದ್ಯಾಭ್ಯಾಸ ಮಾಡಿ ತನ್ನ ಕುಟುಂಬದ ಬದುಕನ್ನು ಉತ್ತಮಗೊಳಿಸಿದ. ಈ ಕತೆ ನಮಗೆ ಏನು ಹೇಳುತ್ತದೆ ಅಂದರೆ, ಸಮಸ್ಯೆಗಳು ಜೀವನದ ಭಾಗ. ಆದರೆ ಪರಿಶ್ರಮ ಮತ್ತು ನಂಬಿಕೆ ಇದ್ದರೆ ಯಶಸ್ಸು ಖಂಡಿತ. ಪರಿಸ್ಥಿತಿಗಳನ್ನು ದೋಷಾರೋಪಣೆ ಮಾಡದೆ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದರೆ ಜೀವನದಲ್ಲಿ ಬೆಳಕು ಕಾಣಿಸುತ್ತದೆ. ಇದರಿಂದ ನಿಮಗೆ ಏನು ಸಂದೇಶ ಸಿಗುತ್ತದೆ? ಪರಿಶ್ರಮಕ್ಕೆ ಪರ್ಯಾಯವಿಲ್ಲ, ಆತ್ಮವಿಶ್ವಾಸವೇ ಯಶಸ್ಸಿನ ಕೀಲಿಕೈ. ಈ ಮಂತ್ರವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ನಿಮ್ಮ ಕಾಲಿನ ಕೆಳಗೆ ಬೀಳುವುದು ಖಂಡಿತ. ಇದನ್ನು ಅಳವಡಿಸಿಕೊಳ್ಳುತ್ತಿದ್ದೀರಲ್ಲವೇ? ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದೆಯೂ ಇಂತಹ ಪ್ರೇರಣಾದಾಯಕ ಕಥೆಗಳಿಗಾಗಿ ಕಾಯುತ್ತೀರಿ. ಕನ್ನಡ ಕೊರಳು.